ಬಿಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿ ಮೃತಪಟ್ಟಂತ ಕೇಸಿಗೆ ಸಂಬಂಧಿಸಿದಂತೆ ಸದ್ಯ ಆಸ್ಪತ್ರೆಯ ವಿರುದ್ಧ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ. ಶವಾಗಾರದ ಮುಂದೆ ಕುಟುಂಬಸ್ಥರು ದಿಢೀರಂತ ಪ್ರತಿಭಟನೆ ಮಾಡಿದ್ದಾರೆ. ಕುಟುಂಬಸ್ಥರಿಗೆ ಗ್ರಾಮಸ್ಥರು ಕೂಡ ಸಾಥ್ ಕೊಟ್ಟಿದ್ದಾರೆ. ನಿಲಜಿ ಗ್ರಾಮಸ್ಥರು ಮತ್ತು ಕುಟುಂಬಸ್ಥರು ಪ್ರತಿಭಟನೆಯನ್ನ ಮಾಡಿ ಆಸ್ಪತ್ರೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕುಟುಂಬಸ್ಥರ ಅನುಮತಿ ಇಲ್ಲದೆ ಮರಣೋತ್ತರ ಪರೀಕ್ಷೆ ಯಾಕೆ ಮಾಡ್ತಾ ಇದ್ದೀರಿ? ಇನ್ನು ನಮ್ಮ ಗಮನಕ್ಕೆ ತಾರದೆ ಸಿಸೇರಿಯನ್ ಮಾಡಿದ್ಯಾಕೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ವೈದ್ಯರು ಬಚಾವಾಗೋದಕ್ಕೆ ಬಿಳಿ ಹಾಳೆಯ ಮೇಲೆ ಸಹಿ ಹಾಕಿಸಿಕೊಂಡಿದ್ರು. ನಮಗೆ ನ್ಯಾಯ ಸಿಗಬೇಕು ಅಂತ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳ ವಿರುದ್ಧ, ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಕುಟುಂಬಸ್ಥರು ಪಟ್ಟು ಹಿಡಿದಿದ್ದಾರೆ. ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡ್ತೇವಿ, ಮುಂದೆ ನಾವು ಏನ್ ಫಾಲೋ ಅಪ್ ತಗೋತೀವಿ. ಇಲ್ಲ, ಭರೋಸೆನೇ ಇಲ್ಲ. ಯಾಕಂದ್ರೆ ಎಲ್ಲ ನಿಮ್ಮವರು, ಸೀಸರ್ ಮಾಡೋರು ನಿಮ್ಮವರು. ನೀವು ಮಾತಾಡೋದ್ರಲ್ಲ, ನೀವು ಇಲ್ಲ ಇಲ್ಲ ನಾವು ಬರೋಮಟನೇ ಅರ್ಸಡ್ರಿ ಸರ್. ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಸರ್ಕಾರ ಅಂತೆ ಸರ್ಕಾರ, ಇವ್ರ ಅಪ್ಪಂದಂತೆ ಸರ್ಕಾರ. ಅಂಜಲಿ ಪಾಟೀಲ್ ಅನ್ನುವಂತ ಮಹಿಳೆ ಮೃತಪಟ್ಟಿರುವಂತ ಕೇಸಿಗೆ ಸಂಬಂಧಿಸಿದಂತೆ, ಬಾಣಂತಿ ಮೃತಪಟ್ಟಂತ ಕೇಸಿಗೆ ಸಂಬಂಧಿಸಿದಂತೆ ಸದ್ಯ ಅವರ ಕುಟುಂಬ ಸದಸ್ಯರು ಆಸ್ಪತ್ರೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆಸ್ಪತ್ರೆಯ ನಿರ್ಲಕ್ಷ್ಯದಿಂದಾಗಿ ಅವರ ಸಾವಾಗಿದೆ ಅನ್ನೋದು ಕುಟುಂಬಸ್ಥರು ಮಾಡ್ತಾ ಇರುವಂತ ಆರೋಪ. ಇದರಲ್ಲಿ ವೈದ್ಯರ ನಿರ್ಲಕ್ಷ್ಯ ಇದೆ, ನಮಗೆ ನ್ಯಾಯ ಕೊಡಿಸಿ ಅಂತ ಪ್ರತಿಭಟನೆ ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಇನ್ನು ಕುಟುಂಬಸ್ಥರ ಪ್ರತಿಭಟನೆಗೆ ಗ್ರಾಮಸ್ಥರು ಕೂಡ ಸಾಥ್ ಕೊಟ್ಟಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಫೋನ್ ಸಂಪರ್ಕದಲ್ಲಿ. ಶ್ರೀಕಾಂತ್, ಸರಣಿ ಆರೋಪಗಳನ್ನು ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಕುಟುಂಬ ಸದಸ್ಯರು. ಆಸ್ಪತ್ರೆಯವರು ಏನು ಹೇಳ್ತಾರೆ, ವೈದ್ಯರು ಏನು ಹೇಳ್ತಾರೆ ಇದ್ರ ಬಗ್ಗೆ? ಸಹಜವಾದ ರಕ್ಷಿತ್, ಏನು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆ ಕರ್ಮಕಾಂಡ ದಿನಕ್ಕೊಂದು ಬಯಲಾಗ್ತಾ ಇರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ನಿನ್ನೆ ಏನು ರಾತ್ರಿ ಘಟನೆ ನಡೀತು, ಈ ಏನು ಬಾಣಂತಿ ಇದ್ದಾರೆ ಅವರು ಸಾವನ್ನಪ್ಪಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಅವರ ಸಂಬಂಧಿಕರು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದ್ ಕಡೆ ಏನಂತಂದ್ರೆ ಈ ವೈದ್ಯರ ನಿರ್ಲಕ್ಷ್ಯ ಇದಕ್ಕೆ ಪ್ರಮುಖ ಕಾರಣ ಅನ್ನೋ ಒಂದು ವಿಚಾರವನ್ನ ಮುಂದಿಟ್ಕೊಂಡು ವಿವಿಧ ಕನ್ನಡ ಪರ ಸಂಘಟನೆ ಹಾಗೇನೆ ದಲಿತ ಸಂಘಟನೆಗಳು ಜಂಟಿಯಾಗಿ ಕುಟುಂಬಸ್ಥರ ಜೊತೆ ಸೇರ್ಕೊಂಡು ಏನಂತಂದ್ರೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಪ್ರಮುಖವಾದಂತ ವಿಚಾರ ಏನು ಅಂತಂದ್ರೆ ಬಿಮ್ಸ್ ನ ಸಿಬ್ಬಂದಿಗಳು ಮತ್ತು ವೈದ್ಯಾಧಿಕಾರಿಗಳು ಸ್ಪಷ್ಟಪಡಿಸ್ತಾ ಇರೋದು ಏನಂತಂದ್ರೆ, ನಾವು ಯಾವುದೇ ಕಾರಣಕ್ಕೂ ಇದರಲ್ಲಿ ನಿರ್ಲಕ್ಷ್ಯ ವಹಿಸಿಲ್ಲ. ಯಾಕಂತಂದ್ರೆ ಅವರು ಬೈಕ್ ಮೇಲೆ ಆ ಮಹಿಳೆಯನ್ನ ಕರ್ಕೊಂಡು ಬಂದ್ರು. ಅಂತ ಸಂದರ್ಭದಲ್ಲಿ ಏನು ಗರ್ಭಿಣಿ ಮಹಿಳೆ ಇದ್ದಾಳೆ ಅವರಿಗೆ ಏನಂತಂದ್ರೆ ಬಹಳಷ್ಟು ಪೆಟ್ಟಾಗಿದೆ. ಆ ಕಾರಣದಿಂದಾಗಿ ಇದೊಂದು ಏನಂತಂದ್ರೆ ಬಾಣಂತಿ ಸಾವನ್ನಪ್ಪಲಿಕ್ಕೆ ಪ್ರಮುಖ ಕಾರಣ ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ. ಆದ್ರೆ ವೈದ್ಯರು ನಿರ್ಲಕ್ಷ್ಯ ವಹಿಸಿದ್ರಿಂದಲೇ ಈ ಒಂದು ಸಾವು ಸಂಭವಿಸಿದೆ ಅಂತ ಹೇಳಿ ಇವರ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಒಟ್ಟಾರೆ ಏನಂತಂದ್ರೆ ಬಿಮ್ಸ್ ಆಸ್ಪತ್ರೆ ಮುಂಭಾಗದಲ್ಲಿ ಈಗ ಪ್ರತಿಭಟನೆ ನಡೀತಾ ಇರುವಂತದ್ದು. ಗರ್ಭಿಣಿ ಸಾವಿಗೆ ನ್ಯಾಯ ನೀಡಿ ಅನ್ನೋ ಒಂದು ಒತ್ತಾಯವನ್ನ ಮುಂದಿಟ್ಕೊಂಡು ಪ್ರತಿಯೊಬ್ಬರು ಏನಂತಂದ್ರೆ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಶ್ರೀಕಾಂತ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.